ರಾಜೇಂದ್ರ ಅವರ ಕೊಲೆಗೆ ಸುಪಾರಿ ವಿಚಾರವಾಗಿ ಪುಷ್ಪನ್ ಜೊತೆಯಲ್ಲಿ ಯಾರು ಸೋಮ ಮಾತಾಡಿದ್ದ, ಪುಷ್ಪ ಅದನ್ನ ಮೊಬೈಲ್ ನಲ್ಲಿ ಏನು ರೆಕಾರ್ಡ್ ಮಾಡಿಕೊಂಡು ಅದಾದ ನಂತರ ರಾಖಿ ಬಳಿ ಅದನ್ನ ಹೇಳಿ ಆನಂತರ ರಾಖಿ ಅದನ್ನ ರಾಜೇಂದ್ರನಿಗೆ ಆ ಆಡಿಯೋ ವಿಚಾರ ತಿಳಿಸಿ ಪೊಲೀಸ್ ಕೈಗೆ ಸಿಕ್ಕಿ ಈಗ ಪೊಲೀಸರು ಮುಂದುವರೆದು ತನಿಖೆ ಮಾಡ್ತಾ ಪುಷ್ಪ ಈಕೆಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಪುಷ್ಪ ಜೊತೆಗಿದ್ದ ಅಥವಾ ಪುಷ್ಪ ಸ್ನೇಹಿತ ಸೋಮನ ಬಗ್ಗೆ ಏನು ಮಾತಾಡಿದ್ಲು, ಈ ಸಂಚಿನ ವಿಚಾರವಾಗಿ ಈ ಸಂಬಂಧ ವಿಚಾರಣೆಗಾಗಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಪುಷ್ಪಾಳನ್ನ. ಸಂಚಿನ ಬಗ್ಗೆ ಆಡಿಯೋದಲ್ಲಿ ಮಾತನಾಡಿದ ಇದೇ ಪುಷ್ಪ, ರಾಖಿ ಎಂಬಾತನ ಜೊತೆಗೆ ಮಾತನಾಡಿದ್ದ ಪುಷ್ಪ ವಶಕ್ಕೆ ಪಡೆದ ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರು ಆಕೆಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಪುಷ್ಪ ಏನು ಆಡಿಯೋದಲ್ಲಿ ಮಾತಾಡಿದ್ದು ಯಾವಾಗ ರಾಜೇಂದ್ರ ಅವರ ಕೈಗೆ ಸಿಕ್ತು, ರಾಜೇಂದ್ರ ಅವರು ಅದನ್ನ ಪೊಲೀಸರಿಗೆ ಕೊಟ್ಟರು. ಅದಾದ ನಂತರ ಮುಂದುವರೆದು ಈಗ ಆಕೆಯನ್ನು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆಗೆ. ಪುಷ್ಪ ಜೊತೆಗಿದ್ದ ಮತ್ತಿಬ್ಬರು ಯುವಕರು ಕೂಡ ವಶಕ್ಕೆ. ಹತ್ಯೆ ಸುಪಾರಿಗೆ ಸಂಬಂಧಪಟ್ಟಂತೆ ಶಂಕಿತರಿವರು, ಇವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ತುಮಕೂರಿನ ಪೊಲೀಸರು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಈ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ, ಸುಮಾರು 5 ಜನ ಆರೋಪಿಗಳು ರಾಜೇಂದ್ರ ಅವರನ್ನ ಕೊಲೆ ಮಾಡೋದಕ್ಕೆ 70 ಲಕ್ಷಕ್ಕೆ ಸುಪಾರಿಯನ್ನ ಪಡೆದುಕೊಂಡು 5 ಲಕ್ಷ ಮುಂಚಿತವಾಗಿ ಇವರು ಅಡ್ವಾನ್ಸ್ ಅನ್ನ ಪಡ್ಕೊಂಡಿದ್ರು ಅನ್ನೋದೆಲ್ಲವೂ ಕೂಡ ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಒಂದೊಂದೇ ಬಯಲಾಗ್ತಾ ಇದೆ. ಇದು ಯಾವಾಗ ಆಡಿಯೋ ಮೂಲಕ ಹೊರ ಜಗತ್ತಿಗೆ ಗೊತ್ತಾಯ್ತು ಅಥವಾ ಪೊಲೀಸರಿಗೆ ಈ ಆಡಿಯೋ ತಲುಪ್ತೋ, ಈ ಪ್ರಕರಣದಲ್ಲಿ ಇದ್ದವರು ಒಬ್ಬರೊಬ್ಬರನ್ನ ಈಗ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ರಾಜೇಂದ್ರ ಅವರ ಕೊಲೆಗೆ ಸುಪಾರಿ ವಿಚಾರವಾಗಿ ಪುಷ್ಪನ್ ಜೊತೆಯಲ್ಲಿ ಯಾರು ಸೋಮ ಮಾತಾಡಿದ್ದ, ಪುಷ್ಪ ಅದನ್ನ ಮೊಬೈಲ್ ನಲ್ಲಿ ಏನು ರೆಕಾರ್ಡ್ ಮಾಡಿಕೊಂಡು ಅದಾದ ನಂತರ ರಾಖಿ ಬಳಿ ಅದನ್ನ ಹೇಳಿ ಆನಂತರ ರಾಖಿ ಅದನ್ನ ರಾಜೇಂದ್ರನಿಗೆ ಆ ಆಡಿಯೋ ವಿಚಾರ ತಿಳಿಸಿ ಪೊಲೀಸ್ ಕೈಗೆ ಸಿಕ್ಕಿ ಈಗ ಪೊಲೀಸರು ಮುಂದುವರೆದು ತನಿಖೆ ಮಾಡ್ತಾ ಪುಷ್ಪ ಈಕೆಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಪುಷ್ಪ ಜೊತೆಗಿದ್ದ ಅಥವಾ ಪುಷ್ಪ ಸ್ನೇಹಿತ ಸೋಮನ ಬಗ್ಗೆ ಏನು ಮಾತಾಡಿದ್ಲು, ಈ ಸಂಚಿನ ವಿಚಾರವಾಗಿ ಈ ಸಂಬಂಧ ವಿಚಾರಣೆಗಾಗಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಪುಷ್ಪಾಳನ್ನ. ಸಂಚಿನ ಬಗ್ಗೆ ಆಡಿಯೋದಲ್ಲಿ ಮಾತನಾಡಿದ ಇದೇ ಪುಷ್ಪ, ರಾಖಿ ಎಂಬಾತನ ಜೊತೆಗೆ ಮಾತನಾಡಿದ ಪುಷ್ಪ ವಶಕ್ಕೆ ಪಡೆದ ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರು ಆಕೆಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಪುಷ್ಪ ಏನು ಆಡಿಯೋದಲ್ಲಿ ಮಾತಾಡಿದ್ದು ಯಾವಾಗ ರಾಜೇಂದ್ರ ಅವರ ಕೈಗೆ ಸಿಕ್ತು, ರಾಜೇಂದ್ರ ಅವರು ಅದನ್ನ ಪೊಲೀಸರಿಗೆ ಕೊಟ್ಟರು. ಅದಾದ ನಂತರ ಮುಂದುವರೆದು ಈಗ ಆಕೆಯನ್ನು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆಗೆ. ಪುಷ್ಪ ಜೊತೆಗಿದ್ದ ಮತ್ತಿಬ್ಬರು ಯುವಕರು ಕೂಡ ವಶಕ್ಕೆ. ಹತ್ಯೆ ಸುಪಾರಿಗೆ ಸಂಬಂಧಪಟ್ಟಂತೆ ಶಂಕಿತರಿವರು, ಇವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ತುಮಕೂರಿನ ಪೊಲೀಸರು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಈ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ, ಸುಮಾರು 5 ಜನ ಆರೋಪಿಗಳು ರಾಜೇಂದ್ರ ಅವರನ್ನ ಕೊಲೆ ಮಾಡೋದಕ್ಕೆ 70 ಲಕ್ಷಕ್ಕೆ ಸುಪಾರಿಯನ್ನ ಪಡೆದುಕೊಂಡು 5 ಲಕ್ಷ ಮುಂಚಿತವಾಗಿ ಇವರು ಅಡ್ವಾನ್ಸ್ ಅನ್ನ ಪಡ್ಕೊಂಡಿದ್ರು ಅನ್ನೋದೆಲ್ಲವೂ ಕೂಡ ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಒಂದೊಂದೇ ಬಯಲಾಗ್ತಾ ಇದೆ. ಇದು ಯಾವಾಗ ಆಡಿಯೋ ಮೂಲಕ ಹೊರ ಜಗತ್ತಿಗೆ ಗೊತ್ತಾಯ್ತು ಅಥವಾ ಪೊಲೀಸರಿಗೆ ಈ ಆಡಿಯೋ ತಲುಪ್ತೋ, ಈ ಪ್ರಕರಣದಲ್ಲಿ ಇದ್ದವರು ಒಬ್ಬರೊಬ್ಬರನ್ನ ಈಗ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ರಾಜೇಂದ್ರ ಅವರ ಕೊಲೆಗೆ ಸುಪಾರಿ ವಿಚಾರವಾಗಿ ಪುಷ್ಪನ್ ಜೊತೆಯಲ್ಲಿ ಯಾರು ಸೋಮ ಮಾತಾಡಿದ್ದ, ಪುಷ್ಪ ಅದನ್ನ ಮೊಬೈಲ್ ನಲ್ಲಿ ಏನು ರೆಕಾರ್ಡ್ ಮಾಡಿಕೊಂಡು ಅದಾದ ನಂತರ ರಾಖಿ ಬಳಿ ಅದನ್ನ ಹೇಳಿ ಆನಂತರ ರಾಖಿ ಅದನ್ನ ರಾಜೇಂದ್ರನಿಗೆ ಆ ಆಡಿಯೋ ವಿಚಾರ ತಿಳಿಸಿ ಪೊಲೀಸ್ ಕೈಗೆ ಸಿಕ್ಕಿ ಈಗ ಪೊಲೀಸರು ಮುಂದುವರೆದು ತನಿಖೆ ಮಾಡ್ತಾ ಪುಷ್ಪ ಈಕೆಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಪುಷ್ಪ ಜೊತೆಗಿದ್ದ ಅಥವಾ ಪುಷ್ಪ ಸ್ನೇಹಿತ ಸೋಮನ ಬಗ್ಗೆ ಏನು ಮಾತಾಡಿದ್ಲು, ಈ ಸಂಚಿನ ವಿಚಾರವಾಗಿ ಈ ಸಂಬಂಧ ವಿಚಾರಣೆಗಾಗಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಪುಷ್ಪಾಳನ್ನ. ಸಂಚಿನ ಬಗ್ಗೆ ಆಡಿಯೋದಲ್ಲಿ ಮಾತನಾಡಿದ ಇದೇ ಪುಷ್ಪ, ರಾಖಿ ಎಂಬಾತನ ಜೊತೆಗೆ ಮಾತನಾಡಿದ ಪುಷ್ಪ ವಶಕ್ಕೆ ಪಡೆದ ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರು ಆಕೆಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಪುಷ್ಪ ಏನು ಆಡಿಯೋದಲ್ಲಿ ಮಾತಾಡಿದ್ದು ಯಾವಾಗ ರಾಜೇಂದ್ರ ಅವರ ಕೈಗೆ ಸಿಕ್ತು, ರಾಜೇಂದ್ರ ಅವರು ಅದನ್ನ ಪೊಲೀಸರಿಗೆ ಕೊಟ್ಟರು. ಅದಾದ ನಂತರ ಮುಂದುವರೆದು ಈಗ ಆಕೆಯನ್ನು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆಗೆ. ಪುಷ್ಪ ಜೊತೆಗಿದ್ದ ಮತ್ತಿಬ್ಬರು ಯುವಕರು ಕೂಡ ವಶಕ್ಕೆ. ಹತ್ಯೆ ಸುಪಾರಿಗೆ ಸಂಬಂಧಪಟ್ಟಂತೆ ಶಂಕಿತರಿವರು, ಇವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ತುಮಕೂರಿನ ಪೊಲೀಸರು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಈ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ, ಸುಮಾರು 5 ಜನ ಆರೋಪಿಗಳು ರಾಜೇಂದ್ರ ಅವರನ್ನ ಕೊಲೆ ಮಾಡೋದಕ್ಕೆ 70 ಲಕ್ಷಕ್ಕೆ ಸುಪಾರಿಯನ್ನ ಪಡೆದುಕೊಂಡು 5 ಲಕ್ಷ ಮುಂಚಿತವಾಗಿ ಇವರು ಅಡ್ವಾನ್ಸ್ ಅನ್ನ ಪಡ್ಕೊಂಡಿದ್ರು ಅನ್ನೋದೆಲ್ಲವೂ ಕೂಡ ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಒಂದೊಂದೇ ಬಯಲಾಗ್ತಾ ಇದೆ. ಇದು ಯಾವಾಗ ಆಡಿಯೋ ಮೂಲಕ
ಹೊರ ಜಗತ್ತಿಗೆ ಗೊತ್ತಾಯ್ತು ಅಥವಾ ಪೊಲೀಸರಿಗೆ ಈ ಆಡಿಯೋ ತಲುಪ್ತೋ ಈ ಪ್ರಕರಣದಲ್ಲಿ ಇದ್ದವರು ಒಬ್ಬರೊಬ್ಬರನ್ನ ಈಗ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಅವರ ಕೊಲೆಗೆ ಸುಪಾರಿ ವಿಚಾರವಾಗಿ ಪುಷ್ಪನ್ ಜೊತೆಯಲ್ಲಿ ಯಾರು ಸೋಮ ಮಾತಾಡಿದ್ದ, ಪುಷ್ಪ ಅದನ್ನ ಮೊಬೈಲ್ ನಲ್ಲಿ ಏನು ರೆಕಾರ್ಡ್ ಮಾಡಿಕೊಂಡು ಅದಾದ ನಂತರ ರಾಖಿ ಬಳಿ ಅದನ್ನ ಹೇಳಿ ಆನಂತರ ರಾಖಿ ಅದನ್ನ ರಾಜೇಂದ್ರನಿಗೆ ಆ ಆಡಿಯೋ ವಿಚಾರ ತಿಳಿಸಿ ಪೊಲೀಸ್ ಕೈಗೆ ಸಿಕ್ಕಿ ಈಗ ಪೊಲೀಸರು ಮುಂದುವರೆದು ತನಿಖೆ ಮಾಡ್ತಾ ಪುಷ್ಪ ಈಕೆಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಪುಷ್ಪ ಜೊತೆಗಿದ್ದ ಅಥವಾ ಪುಷ್ಪ ಸ್ನೇಹಿತ ಸೋಮನ ಬಗ್ಗೆ ಏನು ಮಾತಾಡಿದ್ಲು, ಈ ಸಂಚಿನ ವಿಚಾರವಾಗಿ ಈ ಸಂಬಂಧ ವಿಚಾರಣೆಗಾಗಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಪುಷ್ಪಾಳನ. ಸಂಚಿನ ಬಗ್ಗೆ ಆಡಿಯೋದಲ್ಲಿ ಮಾತನಾಡಿದ ಇದೇ ಪುಷ್ಪ, ರಾಖಿ ಎಂಬಾತನ ಜೊತೆಗೆ ಮಾತನಾಡಿದ ಪುಷ್ಪ ವಶಕ್ಕೆ ಪಡೆದ ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರು ಆಕೆಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಪುಷ್ಪ ಏನು ಆಡಿಯೋದಲ್ಲಿ ಮಾತಾಡಿದ್ದು ಯಾವಾಗ ರಾಜೇಂದ್ರ ಅವರ ಕೈಗೆ ಸಿಕ್ತು, ರಾಜೇಂದ್ರ ಅವರು ಅದನ್ನ ಪೊಲೀಸರಿಗೆ ಕೊಟ್ಟರು. ಅದಾದ ನಂತರ ಮುಂದುವರೆದು ಈಗ ಆಕೆಯನ್ನು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆಗೆ. ಪುಷ್ಪ ಜೊತೆಗಿದ್ದ ಮತ್ತಿಬ್ಬರು ಯುವಕರು ಕೂಡ ವಶಕ್ಕೆ. ಹತ್ಯೆ ಸುಪಾರಿಗೆ ಸಂಬಂಧಪಟ್ಟಂತೆ ಶಂಕಿತರಿವರು, ಇವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ತುಮಕೂರಿನ ಪೊಲೀಸರು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಈ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ, ಸುಮಾರು 5 ಜನ ಆರೋಪಿಗಳು ರಾಜೇಂದ್ರ ಅವರನ್ನ ಕೊಲೆ ಮಾಡೋದಕ್ಕೆ 70 ಲಕ್ಷಕ್ಕೆ ಸುಪಾರಿಯನ್ನ ಪಡೆದುಕೊಂಡು 5 ಲಕ್ಷ ಮುಂಚಿತವಾಗಿ ಇವರು ಅಡ್ವಾನ್ಸ್ ಅನ್ನ ಪಡ್ಕೊಂಡಿದ್ರು ಅನ್ನೋದೆಲ್ಲವೂ ಕೂಡ ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಒಂದೊಂದೇ ಬಯಲಾಗ್ತಾ ಇದೆ. ಇದು ಯಾವಾಗ ಆಡಿಯೋ ಮೂಲಕ ಹೊರ ಜಗತ್ತಿಗೆ ಗೊತ್ತಾಯ್ತು ಅಥವಾ ಪೊಲೀಸರಿಗೆ ಈ ಆಡಿಯೋ ತಲುಪ್ತೋ ಈ ಪ್ರಕರಣದಲ್ಲಿ ಇದ್ದವರು ಒಬ್ಬರೊಬ್ಬರನ್ನ ಈಗ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಅವರ ಕೊಲೆಗೆ ಸುಪಾರಿ ವಿಚಾರವಾಗಿ ಪುಷ್ಪನ್ ಜೊತೆಯಲ್ಲಿ ಯಾರು ಸೋಮ ಮಾತಾಡಿದ್ದ, ಪುಷ್ಪ ಅದನ್ನ ಮೊಬೈಲ್ ನಲ್ಲಿ ಏನು ರೆಕಾರ್ಡ್ ಮಾಡಿಕೊಂಡು ಅದಾದ ನಂತರ ರಾಖಿ ಬಳಿ ಅದನ್ನ ಹೇಳಿ ಆನಂತರ ರಾಖಿ ಅದನ್ನ ರಾಜೇಂದ್ರನಿಗೆ ಆ ಆಡಿಯೋ ವಿಚಾರ ತಿಳಿಸಿ ಪೊಲೀಸ್ ಕೈಗೆ ಸಿಕ್ಕಿ ಈಗ ಪೊಲೀಸರು ಮುಂದುವರೆದು ತನಿಖೆ ಮಾಡ್ತಾ ಪುಷ್ಪ ಈಕೆಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಪುಷ್ಪ ಜೊತೆಗಿದ್ದ ಅಥವಾ ಪುಷ್ಪ ಸ್ನೇಹಿತ ಸೋಮನ ಬಗ್ಗೆ ಏನು ಮಾತಾಡಿದ್ಲು, ಈ ಸಂಚಿನ ವಿಚಾರವಾಗಿ ಈ ಸಂಬಂಧ ವಿಚಾರಣೆಗಾಗಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಪುಷ್ಪಾಳನ. ಸಂಚಿನ ಬಗ್ಗೆ ಆಡಿಯೋದಲ್ಲಿ ಮಾತನಾಡಿದ ಇದೇ ಪುಷ್ಪ, ರಾಖಿ ಎಂಬಾತನ ಜೊತೆಗೆ ಮಾತನಾಡಿದ ಪುಷ್ಪ ವಶಕ್ಕೆ ಪಡೆದ ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರು ಆಕೆಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಪುಷ್ಪ ಏನು ಆಡಿಯೋದಲ್ಲಿ ಮಾತಾಡಿದ್ದು ಯಾವಾಗ ರಾಜೇಂದ್ರ ಅವರ ಕೈಗೆ ಸಿಕ್ತು, ರಾಜೇಂದ್ರ ಅವರು ಅದನ್ನ ಪೊಲೀಸರಿಗೆ ಕೊಟ್ಟರು. ಅದಾದ ನಂತರ ಮುಂದುವರೆದು ಈಗ ಆಕೆಯನ್ನು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆಗೆ. ಪುಷ್ಪ ಜೊತೆಗಿದ್ದ ಮತ್ತಿಬ್ಬರು ಯುವಕರು ಕೂಡ ವಶಕ್ಕೆ. ಹತ್ಯೆ ಸುಪಾರಿಗೆ ಸಂಬಂಧಪಟ್ಟಂತೆ ಶಂಕಿತರಿವರು, ಇವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ತುಮಕೂರಿನ ಪೊಲೀಸರು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಈ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ, ಸುಮಾರು 5 ಜನ ಆರೋಪಿಗಳು ರಾಜೇಂದ್ರ ಅವರನ್ನ ಕೊಲೆ ಮಾಡೋದಕ್ಕೆ 70 ಲಕ್ಷಕ್ಕೆ ಸುಪಾರಿಯನ್ನ ಪಡೆದುಕೊಂಡು 5 ಲಕ್ಷ ಮುಂಚಿತವಾಗಿ ಇವರು ಅಡ್ವಾನ್ಸ್ ಅನ್ನ ಪಡ್ಕೊಂಡಿದ್ರು ಅನ್ನೋದೆಲ್ಲವೂ ಕೂಡ ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಒಂದೊಂದೇ ಬಯಲಾಗ್ತಾ ಇದೆ. ಇದು ಯಾವಾಗ ಆಡಿಯೋ ಮೂಲಕ ಹೊರ ಜಗತ್ತಿಗೆ ಗೊತ್ತಾಯ್ತು ಅಥವಾ ಪೊಲೀಸರಿಗೆ ಈ ಆಡಿಯೋ ತಲುಪ್ತೋ ಈ ಪ್ರಕರಣದಲ್ಲಿ ಇದ್ದವರು ಒಬ್ಬರೊಬ್ಬರನ್ನ ಈಗ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ.